ಒನ್ ಸೈಡ್ ಡಿಮ್ ಚೇಂಜ್ ಆಯ್ತು ಕಲರ್. ಆಮೇಲೆ ಇದು ನನಗೆ ಇನ್ನೊಂದು ಎರಡು ಪೆನ್ಸಿಲ್ ಬೇಕು, ಬಡನ ಯಾವ್ದು ಹೋಗ್ಕೊಂಡೆ ಐತೆ. ಇಲ್ಲಿ ನೋಡಿ, ಇದು ಏನು ಹೇಳಿದ್ರು ಕಟ್ಟಿಗೆ ಡಾರ್ಕ್ ಇಟ್ಕೊಳ್ಳಿ. ಪೆನ್ಸಿಲ್ ಹಿಂಗೆ ಹಿಡ್ಕೊಳ್ಳಿ, ಆ್ಯಕ್ಚುಲಿ ಸಣ್ಣ ತೊಗೊಂಡ್ರೆ ಹಿಂಗೆ ದೊಡ್ಡನ ತೊಗೊಂಡು ಆಯಿತಾ. ಈಗ ಇದನ್ನು ಬಡ ಒಂದು ಸೈಡ್ ಮಾಡ್ಬೋದು. ಆಮೇಲೆ ಏನು ಮಾಡ್ಬೋದು, ಕೈಲೇ ನೋಡ್ರೆ ನಿಮ್ಮ ಜೀವನನೂ ಹಿಂಗಾಗೈತಿ. ಇದೆಲ್ಲ ಚೇಂಜ್ ಆದಮೇಲೆ ನಿಮ್ಗೆ ಗೊತ್ತಾಗಲ್ಲ. ನೀವೆಲ್ಲ ಏನಂತೀರಿ ಗೊತ್ತಲ್ಲ, ಸರ್ ನಾನು ಚಲೋನೇ ಇದ್ದೀನಿ, ಅದಕ್ಕೆ ಪ್ರೂವ್ ಮಾಡತ್ತೀನಿ, ಅದಕ್ಕೆ ಫೋಟೋ ತೊಗೊಂಡೆ, ಇವನ ಚಿತ್ರ ಹಿಂಗಿತ್ತು, ಈಗ ಬದಲಾವಣೆ ಬಂದೈತಿಲ್ವ ಎರೇಸರ್ ಕೂಡ. ಈಗ ಸೈಡ್ ಏನಾದರೂ ಶೇಡ್ ಬಂದರೆ ಹಿಂಗೆ ಅಳಸ್ತಾರೆ. ಸಾರಿ, ಇದನ್ನು ಹೆಂಗೆ ಮಾಡ್ಕೋಬೇಕಂದ್ರೆ ಹಿಂಗೆ ಕಟ್ ಮಾಡ್ಕೋಬೇಕು, ಹಿಂಗೆ ತುದಿ ಚೂಪ್ ಇರಬೇಕು. ಇದನ್ನು ಹಿಂಗೆ ಅಡ್ಡ ಸಿಡಿರ್ತದೆ ಹಿಂಗೆ, ಆಯಿತಾ. ಓಕೆ, ಈಗ ನೋಡಿ ಶೇಡ್ ಕಟ್ಟಿಗೆ ಐತಿದ ಬೆಕ್ಕದಲ್ಲಿ ನೀವು ಡಾರ್ಕ್ ಮಾಡ್ಕೋಬೋದು ಹಿಂಗೆ ಸ್ವಲ್ಪ ರಬ್ಬಿರಿ, ಆಯ್ತಾ. ನೆಕ್ಸ್ಟ್ ಇದು ಹಂಗೆ ಬರ್ತೈತಿ ನೋಡಿರಿ, ಹಡಬಡ ಗಿಚ್ಚಿಬಿಡು. ಆಮೇಲೆ ಶೇಡ್ ಇದು ಫುಲ್ ಡಾರ್ಕ್ ಆಗಿರ್ಬೇಕಾದ್ರೆ ಪಟ್ಟಿ, ಇದು ಬೇಕಾದ್ರೆ ಪೂರ್ತಿ ಪಟ್ಟಿ. ಇದು ಹಂಗೆ ಬರ್ತೈತಿ, ಒನ್ ಸೈಡ್ ಶೇಡ್ ಮಾಡ್ಕೊಂಡು ಒನ್ ಸೈಡ್ ಈಗೇನು ಶೇಡ್ ಮಾಡಿರ್ತೀರಿ ಮತ್ತೊಂದು ಸರಿ ನೀವೇನು ಮಾಡಬೇಕಲ್ಲಿ ತಿದ್ದಬೇಕು, ಪೆನ್ಸಿಲ್ನೇ ತಿದ್ಕೊಳ್ಳಿ. ಫಸ್ಟ್ ಹೇಳಿದ್ದೇನು, ಇವು ಏನೇನದ ಅಂತ ತಿಳ್ಕೊಳ್ಳಿ. ಇದ್ರೊಳಗೆ ಗಾಜ್ ಯಾವುದು, ಕ್ಯಾಬನ್ ಯಾವುದು, ಕಟ್ಟಿಗೆ ಯಾವುದು ತಿಳ್ಕೊಬೇಕು. ಯಾವ್ಯಾವ ಕಟ್ಟಿಗೆ ಮೆಟಲ್ ಅದಾವು ಡಾರ್ಕ್ ಬರಬೇಕು, ಗಾಜಿಂದ ಬೇರೆ ಇದೆ ಹೇಳ್ತೇವೆ. ಈಗ ಇದು ಮೆಟಲ್ ಟೈಪ್ ಇರ್ತೈತಿ ಬೆಂಕಿದು, ಓಕೆ. ಇದನ್ನು ಫುಲ್ಲು ಡಾರ್ಕ್. ನಾ ಹೇಳೋದಿಲ್ಲ ಇದು ಮೆಜರ್ಮೆಂಟ್ ಹೆಂಗೆ ತೊಗೊಳ್ಬೇಕಂತಿಲ್ಲ, ಇದು ಭಾಳ ಸಣ್ಣದ ತೊಗೊಳ್ಬೇಕಂತಿಲ್ಲ, ಇಂಥವೆಲ್ಲನೂ ಇಟ್ಟಿಟ್ಟು ದೊಡ್ಡ ತೊಗೊಳ್ಳಿ. ಇದ್ರೊಳಗೆ ಅದ ನೋಡಿ MM ಥಿಕ್ನೆಸ್, ಅಷ್ಟಷ್ಟು ದೊಡ್ಡದ ತೊಗೊಳ್ಳಿ, ನಿಮಗೆ ನೀಟಾಗಿ ಚಿತ್ರ ತೆಗಿಬೋದು. ಈಗ ಇದು ಒಂದು ಸೈಡ್ ಆಯಿತು. ಈಗ ನೋಡಿ ಒನ್ ಸೈಡ್ ಶೇಡ್ ಮುಗ್ದ ಹೋಯ್ತು. ಇದು ಫರ್ನೆನ್ಸ್ ಎರಡು ಇದ್ರದ್ದು ಇನ್ನೊಂದು ದಪ್ಪ ಆಗಬೇಕು ಆ್ಯಕ್ಚುಲಿ ಇವು ಗಾಜಿನ. ಆಮೇಲೆ ಇವು ಸ್ಟ್ರೇಟ್ ಲೈನ್ ಏನಿದಾವು ಇವೆಲ್ಲ ಸ್ಟ್ರೇಟ್ ಲೈನ್ಗಳು ಭಾಳ ಚಂದ ತೆಗಿಬೋದು. ನಾ ಹೇಳ್ತಾ ಇರೋದು ಏಕ್ದಮ್ ಚಿತ್ರ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಇದನ್ನು ಇಂಪ್ರೆಸಿವ್ ಆಗಿ ಮಾಡಬಹುದು. ಆಮೇಲೆ ಇವು ಕರ್ವಿಂಗ್ ಚಂದ ಬರಬೇಕು, ಡಾರ್ಕ್ ಬರಬೇಕು, ಆಯಿತಾ. ಅದ್ರ ಮ್ಯಾಗ ಮತ್ತೊಂದು ಚಿತ್ತಾಗತ್ತೀನಿ, ಲೆಡ್ ಪೆನ್ ಎತ್ತಿದ್ರು ಮತ್ತೆ ಇನ್ನೂ ಚಂದ ಡಾರ್ಕ್ ಮಾಡ್ತೈತಿ. ಇಷ್ಟು ಡಾರ್ಕ ಸಾಕು. ಈಗ ಇದು ಯಾವುದು ಒಳಗಿನ ಗಾಜು ನೋಡ್ರಿ, ಗಾಜು ಕಾಣಿಸಲ್ಲ ಇಲ್ಲಿ, ಈ ಕಡೆ ಮತ್ತೆ ಈ ಕಡೆ ಮುಂದುವರಿತೈತಿ. ಇದನ್ನು ನೀವು ಇಲ್ಲೆಟ್ ಡಾರ್ಕ್ ಮಾಡಿ ಮತ್ತೆ ಆಮೇಲೆ ಹಿಂಗೆ ಚೇಂಜ್ ಮಾಡಿಬಿಡ್ರಿ. ಒಮ್ಮೆ ಹಿಡಿದ್ರಿ ಅಂತಂದ್ರೆ ಅದು ಸ್ಟ್ರೈಟಾಗಿ ಬರಬೇಕು, ಇಲ್ಲೆಟ್ ನೆಕ್ಸ್ಟ್ ಇಲ್ಲೆಸ್ಟ್. ಅದೇ ರೀತಿ ಇದು ಊಟದ ಬೆಲೆ ಐತೆ, ಓಕೆ. ಹಿಂಗೆ ನೆಕ್ಸ್ಟ್ ತೊಗೊಂಡ್ರಿ ಇದನ್ನು. ಇದು ಹೆಂಗಂತಂದ್ರೆ ಈ 1 mm ಐತ್ಲದ ಇದು ಇಷ್ಟಿಷ್ಟೇ, ಆ ಥಿಕ್ನೆಸ್ ತಿಳ್ಕೊಂಡ್ಬಿಡ್ರಿ ಭಾರಿ ಬರ್ತದೆ. ಇದನ್ನ ಏನು ಮಾಡ್ಬೇಕಂದ್ರೆ ಒನ್ ಸೈಡ್ ಮಾತ್ರ ಚಂದ, ಆಮೇಲೆ ಕೈಲಿ ಹಿಂಗೆ ಸುಮ್ಮನೆ ಶೇಡ್ ಮಾಡ್ಬೋದು. ಅರ್ಧಂಬರ್ಧ ಇಲ್ಲಿ ನೋಡಿ, ಇಲ್ಲೇ ಶೇಡ್ ಆಗೈತಿ, ಇಲ್ಲಿ ಆಗಿಲ್ಲ, ಇಲ್ಲಿ ಆಗಿಲ್ಲ, ಇಲ್ಲಿ ಆಗಿಲ್ಲ, ಓಕೆ ಇಲ್ಲಿ ಆಗೈತಿ, ಹಿಂಗೆ ಇರಲಿ. ಮತ್ತು ಇದು ಪೈಪು ಕೆಳಗಿಂದ ಹೋಗಿರ್ತೈತಿ, ಅದೊಂದು ಲೈಟ್ ಇಲ್ಲೇ ತೊಗೊಂಡು ಬರ್ತಾರೆ, ಆಗಬಾರ್ದು. ಇದು ಕರ್ವಿಂಗ್ ಗಟ್ಟಿ ಮಾಡ್ಕೊಳ್ಳಿ, ಮುಗೀತಿ ಇಷ್ಟ. ಇದು ನೋಡಿ, ಇದು ಡಾರ್ಕ್ ಆಗಲಿ. ನಾ ಹೇಳ್ತಾ ಇರೋದು ನೀರು ಗಾಜು ಯಾವ್ಯಾವ ಆಮೇಲೆ ಕರ್ವ್ ಮಾಡಿ ಏನು ಇಷ್ಟ ಗುಮ್ಮಟ್ಟು ಥರ ಅದೇನು ಎಷ್ಟೊತ್ತ. ಹಾಂ, ಆಮೇಲೆ ಇದು ಗಾಜು ಇರ್ತದೆ ಸ್ವಲ್ಪ ಡಾರ್ಕ್ ದೊಡ್ಡದಾಗಬೇಕಾದ್ರೆ ಚಿತ್ರಗಳು ಸ್ವಲ್ಪ. ಓಕೆ, ಈಕ್ವಲ್ ಬರಬೇಕಿದೆ. ಈಕ್ವಲ್ ಬರಬೇಕು ಅಂದರೆ ಹಿಂಗೆ ಹಿಡಿದಿರ್ತೀರಿ, ಇಲ್ಲಿಂದ ಅಂತ ಅಂದ್ಕೊಂಡ್ಬಿಡ್ರಿ, ಹಿಂಗೆ ಇಲ್ಲೊಂದು ಹಾಕೋರಿ. ನೆಕ್ಸ್ಟು ಈ ರೀತಿ ತಗೊಳ್ಳಿ. ಈಗ ನೋಡಿ ಒಳಗಿಂದ ಏನೈತೆ ಹೇಳ್ರಿ, ನೀರು ಏನು ಮಾಡೋದು ಆರಾಮ್ಸೆ ಹಿಂಗೆ ಈಚ್ ಹಾಕಿ ಹಿಂಗೆ ಹಾಕಿ
ಕೈ ಆಡಿಸಿ. ಆಮೇಲೆ ಇಲ್ಲಿವರೆಗೆ ನೀವು ತೋತ್ರೆ ಓಕೆ, ಇಲ್ಲಿವರೆಗೆ. ಆಮೇಲೆ ಒಳಗೆ ಶೇಡ್ ಮಾಡಿರಿ, ನೀವು ಫಸ್ಟ್ ಕ್ಲಾಸ್ ಮಾಡಿ ಮುಗಿಯುತ್ತೆ. ಭಾರಿ ಇಂಪ್ರೆಸಿವ್ ಇದೆ. ಇನ್ನು ಒಳಗೆ ನೀವು ಬಬಲ್ಸ್ ಮಾಡಬೇಕು. ಬಬಲ್ಸ್ ಸ್ವಲ್ಪ ಡಾರ್ಕ್ ಮಾಡಿ, ಗೋಲ್ಡ್ ಸಣ್ಣ ಸಣ್ಣ ಸಣ್ಣ. ಆಯಿತಾ? ಇಲ್ಲಿ ಯಾಕೆ ಬಂತಿದ್ದು ಚಿತ್ರ ಇದು? ಮತ್ತು ಇದು ಯಾರಿದೆ? ಗೋಲ್ಡ್ ಅಂತಂದ್ರೆ ಅದನ್ನು ಡಾರ್ಕ್ ಮಾಡ್ತಾರೆ. ಬಟ್ ಈಗ ಹೊರಗಡೆ ಬರಬೇಕಾದ್ರೆ ಹಿಡ್ಕೊಂಡಿರ್ತೈತಿ, ಹೌದಾ? ಇದು ಪೂರ್ತಿ ಡಾರ್ಕ್ ಆಗುತ್ತೆ. ಈ ನೋಡ್ರಿ ರಬ್ಬರ್ ಹಿಡ್ಕೊಂಡಾಗ ಇದನ್ನು ಏನು ಮಾಡ್ಬೇಕಂದ್ರೆ ಮ್ಯಾಗ್ ಹಿಡ್ಕೊಬೇಕಾಗುತ್ತೆ. ಇರಿ, ಇದು ಮೆಟಲ್ ಇರ್ತೈತಿ, ಅರ್ಧಂಬರ್ಧ ಶೇಡ್ ಮಾಡಿ. ಇದು ಬಬಲ್ಸ್. ಕ್ಲಿಯರ? ಇದೇನಿರ್ತೈತಿ ಇಲ್ಲಿ? ಇದು ಉಲನ್, ಈ ಸ್ವೆಟರ್ದು ಇರ್ತೈತಿಲ್ಲ ಅದು ತೋದಿರ್ತೈತಿ. ಅದನ್ನು ನೀವು ಹೆಂಗೆ ಬೇಕಾದ್ರೆ ಹಿಂಗೆ ಮಾಡ್ಬೋದು. ಹಾಂ, ಅದು ಸ್ವಲ್ಪ ಎಳಿ ಕಾಣಬೇಕಟ್ಟ, ಗುಂಜು ಒಂದು ಶೇಡಿಂಗ್ ಟೈಪ್ ಆದಮೇಲೆ ಫುಲ್ಲು ಡಾರ್ಕ್ ರಾಡಿ ಮಾಡಕ್ಕೆ ಹೋಗ್ಬೇಡ. ಹಿಂಗೆ ಸ್ವಲ್ಪ ಮಾಡಿ ಅದ್ರೊಳಗೆ ಹಚ್ಚಿ ಹಿಂಗೆ ಕಾಣಬೇಕಟ್ಟ. ಆಯಿತಾ? ಇದು ಮೆಟಲ್ ಆಯಿತು. ಒಂದು ಮೆಟಲ್ ಮಾಡ್ಕೊಂಡು ತುಂಡು, ಮೆಟಲ್ ತುಂಡು ಹಿಂಗೆ ಇರಬೇಕಂತೇನಿಲ್ಲ. ಹಿಂಗೆ ತೊಗೊಂಡು ಎರಡು ಹುಳುಗಳು ಟೈಪ್ ಮಾಡಿ ಹಿಂಗೆ ಎಳಿ ಅಟ್ಟ. ಆಯಿತಾ? ಇದು ಸ್ವಲ್ಪ ಹೌದು ಇಲ್ಲೋ ಅನ್ನೋದು ಶೇಡಿಂಗ್. ಈಗ ಲುಕ್ ಬಂತ? ಇದನ್ನ ನಿಮ್ಗೆ ಹೇಳಕತ್ತೀನಿ. ಇದ್ದಿದ್ದ ಚಿತ್ರನೇ ಇನ್ನಟ್ಟು ಬೆಟರ್ ಮಾಡ್ತದೆ. ಟೈಮ್ ಇರ್ತೈತಿ, ಎವ್ರೇಜ್ದವ್ರಿಗೆ ಸಿಕ್ಕಾಪಟ್ಟೆ ಟೈಮ್ ಇರ್ತೈತಿ. ಟಾಪರ್ಸ್ಗಳನ್ನ ಇದನ್ನೆಲ್ಲ ಮಾಡಂತ ಹೇಳಲ್ಲ. ಟೈಮ್ ಹೆಂಗೆ ಬೇಕೋ ಅದ್ರ ತಕ್ಕಂತೆ. ಆಮೇಲೆ ಇದು ಆ್ಯಕ್ಚುಲಿ ಸ್ಟ್ಯಾಂಡ್ ಇಲ್ಲಿ ಅದು ನೋಡ್ಕೋಬೇಕು. ಸ್ಟ್ಯಾಂಡ್ ಇದು ಮ್ಯಾಗ, ಇದು ಕೆಳಗೆ, ಇದು ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡಬೇಕು ಕರೆಕ್ಟಾಗಿ. ಇದು ಹಿಂದೆ ಮುಂದಾಗೈತಿ. ನಿಮ್ಮ ಚಿತ್ರನ ನಾನು ಆ್ಯಸ್ ಇಟ್ ಈಸ್ ಹೇಳ್ತೀನಿ. ನನಗೆ ಇದನ್ನು ತೊಗೊಂಡ್ರಿ ಎಲ್ಲಿ ಬೇಕು ಆಯಿತಾ? ಅದರೊಳಗೆ ಚಿತ್ರಗಳು ಬರುತ್ತೆ. ಈಗ ನೋಡಿರಿ, ಓಕೆ, ಒಂದು ನಿಮಿಷ. ಈಗ ನೋಡಿರಿ, ಇಲ್ಲಿ